ಹಲೋ ಗೈಸ್, ವೆಲ್ಕಮ್ ಟು ಫುಡ್ ಟೌನ್ ಚಾನಲ್. ಇವತ್ತು ನಾವು ಇದು ಟೋಫು ಕರಿ ಮಾಡ್ತಾ ಇದ್ದೀವಿ. ಸೊ ಲೆಟ್ಸ್ ಸ್ಟಾರ್ಟ್ ಟು ಬಿಗಿನ್. ಟೋಫುದು ಗ್ರೇವಿ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ನಾನು ಬ್ರಿಯಾಸ್ ಟೋಫು ತೊಗೊಂಡಿದ್ದೀನಿ 200 ಗ್ರಾಮು. ಇವಾಗ ಇದನ್ನು ಫಸ್ಟು ಇದರಲ್ಲಿ ನೋಡಿ 31 ಗ್ರಾಮ್ ಪ್ರೋಟೀನ್ ಇದೆ. ಸೊ ಇದನ್ನು ಕಟ್ ಮಾಡ್ಕೋಬೇಕು. ಇವಾಗ ನೋಡಿ, ಟೋಫುನ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ನಾನು. ಇವಾಗ ಇದನ್ನ ಬೌಲಿಗೆ ಹಾಕ್ತೀನಿ. ನೋಡಿ, ಬೌಲ್ಗೆ ಹಾಕ್ತಾ ಇದ್ದೀನಿ. ನೋಡಿ, ಈ ಬೌಲ್ ತೊಗೊಂಡಿದ್ದೀನಿ ನಾನು. ಈ ಬೌಲ್ಗೆಲ್ಲ ಹಾಕ್ತಾ ಇದ್ದೀನಿ. ಈ ಥರ ಬೌಲಿಗೆ ಹಾಕಿ ಸ್ವಲ್ಪ ಬೌಲಿಗೆ ಹಾಕ್ತಾ ಇದ್ದೀನಿ. ನೋಡಿ, ಬೌಲಿಗೆ ಹಾಕ್ಬಿಟ್ಟು ಇವಾಗ ಇದಕ್ಕೆ ಸ್ವಲ್ಪ ½ ಟೀ ಸ್ಪೂನ್ ಅರಿಶಿನ ಪುಡಿ ಎರಡು ಸಲ ಹಾಕಬೇಕು. ಆಮೇಲೆ ಚಿಲ್ಲಿ ಪೌಡರು ½ ಸ್ಪೂನ್. ನಿಮಗೆ ಖಾರ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕ್ಬೋದು ನೀವು. ನೋಡಿ, ½ ಸ್ಪೂನ್ 2 ಸಲ ಹಾಕಿದ್ದೀನಿ. ಆಮೇಲೆ ಮಸಾಲ ಪೌಡರು ನಿಮ್ಮ ಮನೇಲಿ ಯಾವುದಿದೆ ಆ ಮಸಾಲ ಪೌಡರ್ ನೀವು ಯೂಸ್ ಮಾಡ್ಬೋದು. ½ ಟೀ ಸ್ಪೂನ್ 2 ಸಲ. ಆಯಿತಾ? ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಆಗಬೇಕಿದು. ಆಯಿತಾ? ಈ ಥರ ನೋಡಿ, ಈ ಥರ ಮಿಕ್ಸ್ ಆಗಬೇಕು ಚೆನ್ನಾಗಿ. ನೋಡಿ, ಈ ಥರ ಮಿಕ್ಸ್ ಆಗಬೇಕು. ಇದನ್ನು ಸ್ವಲ್ಪ ಹೊತ್ತು ಮ್ಯಾರಿನೇಟು ಮಾಡ್ಬೋದು ನೀವು. ಮ್ಯಾರಿನೇಟ್ ಮಾಡಿದರೆ ಇನ್ನೂ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಮಿಕ್ಸ್ ಮಾಡಬೇಕು. ನೋಡಿ, ಈ ಥರ ಇದನ್ನು ಸ್ವಲ್ಪ ಹೊತ್ತು ಮ್ಯಾರಿನೇಟ್ ಮಾಡೋಣ. ಫ್ರಿಜ್ಜಲ್ಲಿ ಇಡ್ತಾ ಇದ್ದೀನಿ ಸ್ವಲ್ಪ ಹೊತ್ತು ಮ್ಯಾರಿನೇಟಿಗೆ. ನೋಡಿ, ಮ್ಯಾರಿನೇಟ್ ಆಗಿದೆ. ಇವಾಗ ನಾನು ಒಂದು ದೋಸೆ ಹಂಚು ತೊಗೊಂಡಿದ್ದೀನಿ. ಈಗ ದೋಸೆ ಹಂಚು ತೊಗೊಂಡು ಅದಕ್ಕೆ ಎಣ್ಣೆ ಸವರಿದ್ದೀನಿ. ಅದೊಂದು ಚೂರು ಬಿಸಿ ಆಗಲಿ. ಬಿಸಿ ಆದಮೇಲೆ ಈ ಮ್ಯಾರಿನೇಟ್ ಮಾಡಿರೋದು ಇದೆಯಲ್ಲ, ಟೋಫುನ ಈ ಥರ ಹಾಕಬೇಕು. ಹಂಚು ಬಿಸಿ ಆಗಬೇಕು ಸ್ವಲ್ಪ. ಆವಾಗ ಸ್ವಲ್ಪ ಬೇಗ ಇದಾಗುತ್ತೆ. ಗ್ರೇವಿಗೆ ಟೋಫು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಒಂದು ಸ್ವಲ್ಪ ಸಾಲ್ಟು ಹಾಕ್ಕೋಬೇಕು ಇದಕ್ಕೆ, ಟೋಫುಗೆ ಇದನ್ನು ಮಾಡೋದು ಮಸಾಲ ಮಾಡೋಕ್ಕೆ. ನೋಡಿ, ಈ ಥರ ನೋಡಿ, ಇದಕ್ಕೆ ಮಸಾಲಾಸ್ ತೊಗೊಂಡಿದ್ದೀನಿ ಟೋಫು ಕರಿ ಮಾಡೋಕ್ಕೆ. ಇದು ಬೇ ಲೀಫು, ಕೊರಿಯಂಡರ್ ಸೀಡ್ಸು, ಪೆಪ್ಪರು, ಮೇಥಿ, ಅನಾನಸ್ ಫ್ಲವರ್ಸ್, ಚಕ್ರೆ ಮೊಗ್ಗು, ಏಲಕ್ಕಿ, 2 ಮೆಣಸಿನ್ಕಾಯಿ ಇದು ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಜೀರಿಗೆ ಮತ್ತು ಕ್ಲೋವ್ಸ್ ತೊಗೊಂಡಿದ್ದೀನಿ. ಇಷ್ಟು ತೊಗೊಂಡಿದ್ದೀನಿ. ಇವಾಗ ಇದನ್ನು ಫ್ರೈ ಮಾಡಬೇಕು. ಇಲ್ಲೇ ಸೈಡಿಗೆ ಇಟ್ಕೊಂಡು ನೋಡಿ, ಈ ಥರ ಫ್ರೈ ಮಾಡಬೇಕು. ನೋಡಿ, ಈ ಥರ ಇದ್ರ ಜೊತೆಗೆ ಇದನ್ನು ಫ್ರೈ ಮಾಡಿ. ಟೋಫು ಕರಿಗೆ ಟೋಫುನೇ ಮೇನು. ಟೋಫು ಇದ್ರೇ ಇದು ಕರಿ ಚೆನ್ನಾಗಾಗೋದು. ನೋಡಿ, ಇದನ್ನು ಚೆನ್ನಾಗಿ ಈ ಥರ ಫ್ರೈ ಮಾಡಬೇಕು ಇದರಲ್ಲೇ. ನೋಡಿ, ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಟೋಫು ಕರಿ ಮಾಡೋಕ್ಕೆ: ಈರುಳ್ಳಿ, ಬೆಳ್ಳುಳ್ಳಿ, ಟೊಮೆಟೊ. ಆಯಿತಾ? ನೋಡಿ, ಈಗ ಇದು ಹುರಿದಿರೋ ಮಸಾಲ ಏನಿದೆಯಲ್ಲ, ಈರುಳ್ಳಿ, ಟೊಮೆಟೊ ಮಸಾಲಾಸ್ ಎಲ್ಲ, ಇದನ್ನು ಹೀಗೆ ಮಿಕ್ಸಿ ಮಾಡ್ಕೋಬೇಕು. ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ ಮಿಕ್ಸಿ ಜಾರಿಗೆ. ನೋಡಿ, ಈ ಥರ ಮಿಕ್ಸಿ ಹಾಕ್ಕೊಂಡಿದ್ದೀನಿ. ಈ ಥರ ಆಗಿದೆ ಇದು. ಇವಾಗ ಫಸ್ಟು 1-2 ಸ್ಪೂನ್ ಆಯಿಲ್ ಹಾಕ್ಕೋಬೇಕು. ಆಯಿಲ್ ಹಾಕ್ಕೊಂಡ್ಮೇಲೆ ಈ ಮಸಾಲನ ಡೈರೆಕ್ಟಾಗಿ ಟ್ರಾನ್ಸ್ಫರ್ ಮಾಡಿ ಒಂಚೂರು ಆಯಿಲು ಕಾಯಬೇಕು. ಎಣ್ಣೆ ಸ್ವಲ್ಪ ಬಿಸಿ ಆಗಬೇಕು. ಆವಾಗಲೇ ಅದು ಚಟ್ ಸೌಂಡ್ ಮಾಡಿ. ಇವಾಗ ಮಸಾಲಾನ ಆಯಿಲ್ ಬಿಸಿ ಆಗಿದೆ. ಸೊ ಮಸಾಲ ರುಬ್ಕೊಂಡಿದ್ವಲ್ಲ, ಅದನ್ನು ಇಲ್ಲಿ ಹಾಕ್ತಾ ಇದ್ದೀನಿ. ನೋಡಿ, ಈಗ ಇದು ಚೆನ್ನಾಗಿ ಫ್ರೈ ಆಗಬೇಕು. ಇವಾಗ ನೋಡಿ, ಇದು ಒಂದು ಸ್ವಲ್ಪ ಮಿಕ್ಸಿ ಹಾಕಿ ರುಬ್ಬಿಟ್ಕೊಂಡಿದ್ದಕ್ಕೆ ಸ್ವಲ್ಪ ಲಾಸ್ಟಿಗೆ ನೀರು ಹಾಕಿ ಹಿಂಗೆ ಅಂದ್ಕೊಂಡಿದ್ದೀನಿ. ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು.
ಅಷ್ಟೊತ್ತಿಗೆ ನೋಡಿ ಒಂಚೂರು ಸಾಲ್ಟ್, ರುಚಿಗೆ ತಕ್ಕಷ್ಟು 1-2 ಸ್ಪೂನ್ ಸಾಲ್ಟು, ಅರ್ಧ ಸ್ಪೂನ್ದು 2 ಸಲ ಹಾಕಿದ್ದೀನಿ. ನಿಮ್ಗೆ ಎಷ್ಟು ಬೇಕು ನೀವು ಹಾಕ್ಕೋಬೋದು. ನಾನು ಪಿಂಕ್ ಸಾಲ್ಟ್ ಯೂಸ್ ಮಾಡ್ತೀನಿ. ಆಮೇಲೆ ಸ್ವಲ್ಪ ಮಸಾಲ, ಸ್ವಲ್ಪ ಆಲ್ರೆಡಿ ಮಸಾಲ ಎಲ್ಲ ಹಾಕ್ಕೊಂಡಿದ್ದೀವಿ, ಸ್ವಲ್ಪ ಹಾಕ್ಕೊತಿದ್ದೀನಿ. ನೋಡಿ ಇದು ಚೆನ್ನಾಗಿ ಫ್ರೈ ಆಗ್ಬೇಕು ಈ ಥರ. ಖಾರ ಪುಡಿ ಏನು ಬೇಡ ಇವಾಗ, ಯಾಕಂದರೆ ಆಲ್ರೆಡಿ ಮೆಣಸಿನ್ಕಾಯಿ ಅದೆಲ್ಲ ಹಾಕಿದ್ವಿ, ತುಂಬ ಖಾರ ಆಗಿಬಿಡುತ್ತೆ. ಮತ್ತು ಒಂದು ಸ್ವಲ್ಪ ಅರಿಶಿನ ಪುಡಿ, ಟರ್ಮರಿಕ್ ಪೌಡ್ರ್, ಆಲ್ರೆಡಿ ಇದನ್ನು ಅದು ಟೋಫುನ ಫ್ರೈ ಮಾಡ್ಬೇಕಾದ್ರೆ ಹಾಕ್ಕೊಂಡಿದ್ದೀವಿ. ಇವಾಗ ಸ್ವಲ್ಪ ಹಾಕ್ಕೊಳ್ಳಿ. ನೋಡಿ ಈ ಥರ ಕಲರ್ ಬಂದಿದೆ ಇದು, ಆಯಿತಾ? ನೋಡಿ ಇದು ನೋಡಿ ಇದೆಲ್ಲ ಸೈಡಿಗೆ ಬಿಟ್ಕೊತಾ ಇದೆ. ಇವಾಗ ಟೋಫುನ ಹಾಕ್ಬಿಡೋಣ. ಟೋಫು ನೋಡಿ, ಟೋಫು ಹಾಕ್ತಾಯಿದ್ದೀನಿ. ಇವಾಗ ಟೋಫುನ ಫ್ರೈ ಮಾಡ್ಕೊಂಡಿದ್ದೆ ಮ್ಯಾರಿನೇಟ್ ಮಾಡಿ. ನೋಡಿ ಈ ಥರ ನೋಡಿ. ನಿಮಗೆ ಖಾರ ಜಾಸ್ತಿ ಬೇಕಾದರೆ ಮಾಡ್ಕೋಬೋದು ನೀವು ಇನ್ನೂ ಖಾರ. ನಮ್ಮ ಮನೇಲಿ ಖಾರ ಸ್ವಲ್ಪ ಕಡಿಮೆ, ಹಾಗಾಗಿ ನಾನು ಸ್ವಲ್ಪ ಹಾಕ್ತಾಯಿದ್ದೀನಿ. ನೋಡಿ ನೋಡಿ ಇದು ನೋಡಿ ಇವಾಗ ಫ್ರೈ ಆಗ್ತಾಯಿದೆ. ನೋಡಿ ಈ ಥರ ಬಂದಿದೆ ನೋಡಿ. ಇವಾಗ ಇದಾಗಿದೆ. ಹೆಲೋ ಗೈಸ್, ಇದಾಗಿದೆ ಇವಾಗ. ಸೊ ರುಚಿಯಾದ ಟೋಫು ಕರಿ ಮತ್ತು ಚಪಾತಿಗೆ ನೀವು ತಿನ್ಬೋದು. ಚಪಾತಿ, ಅಕ್ಕಿ ರೊಟ್ಟಿ ಏನಕ್ಕಾದರೂ ಹಾಕ್ಕೊಂಡು ತಿನ್ಬೋದು, ರೈಸಿಗೂ ಹಾಕ್ಕೊಂಡು ತಿನ್ಬೋದು ಇದನ್ನ. ಸೊ ಇದನ್ನು ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಏನಾದರೂ ಇದ್ದರೆ ಕಮೆಂಟ್ಸಲ್ಲಿ ಹಾಕಿ ಟ್ರೈ ಮಾಡಿ ಈ ರೆಸಿಪಿನ ಹೇಗಿದೆ ಅಂತ ಹೇಳಿ. ಥ್ಯಾಂಕ್ ಯು.